ಅದಕ್ಕೆ ಅಂದ್ರು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಬಹಳ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಹಾಡಿತ್ತು ನೋಡಿ. ಒಬ್ಬೊಬ್ಬರಲ್ಲೂ ಒಂದೊಂದು ಕ್ರಿಯೇಟಿವಿಟಿ ಇರುತ್ತೆ. ಮಕ್ಕಳು ಕನ್ಫ್ಯೂಸ್, ಒರಿಜಿನಲ್ ಹಾಡಿಗಿಂತ ಈಗ ಹಾಡಿರೋ ಹಾಡೆ ಒರಿಜಿನಲ್ ಅಂತ ಕೇಳ್ತಾ ಇದ್ದಾರೆ. ನೀವೆಲ್ಲ ಪುಣ್ಯವಂತರು, ಯಾಕಂದ್ರೆ ಒಳ್ಳೆ ಟ್ರಸ್ಟಿ, ಒಳ್ಳೆ ಸಂಸ್ಥೆ, ಬಹಳ ಸಂತೋಷ. ಮಾತಾಡೋನು ಅವನು ಹೇಳ್ತಾನೆ ಪಾರ್ಟಿ ಅಂತ. ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ. ಕುಡಿದು ಲಿವರ್ ಔಟ್, ಆಮೇಲೆ ಎಂಟ್ರು ಮನೆ ಔಟ್. ಹುಷಾರ್. ಎಲ್ಲರಿಗೂ ನಮಸ್ಕಾರ, ಬರ್ತೀನಿ. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ನಮ್ಮ ವಿಷ್ಣುದಾದ ಅವರ ಸಿನಿಮಾದ ಒಂದು ಧ್ವನಿ. ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಸೊಕ್ಕಿನ ಮಗನೇ, ನಿಮ್ಮಂತ ರಾಜಕಾರಣಿಗಳಿಗೆ 5 ವರ್ಷ ಅಷ್ಟೇ ಕಣ್ಣ ಕುರ್ಚಿ. ನಾವು ರೈತರ ಮಕ್ಕಳು ಸಾಯ ತನಕ ನಾವು ರಾಜರಯ್ಯ. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಡಿ ಎದ್ದು ಬಂದದ್ದು ಚರಿತ್ರೆ ಇಲ್ಲ. ಇದೆಲ್ಲ ನಮ್ಮ ಸಿನಿಮಾ ಹೀರೋ ಡೈಲಾಗ್. ನಿಮ್ಮನ್ನು ಯಾರಾದ್ರೂ ನಿಮ್ಮ ಹೀರೋ ಯಾರು ಅಂತ ಕೇಳಿದ್ರೆ ಎದೆ ತಟ್ಕೊಂಡೇಳಿ. ಸಿನಿಮಾದವ್ರನ್ನಲ್ಲ, ನಿಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹಾಗೆ ನಮ್ಮ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಕೇಳದೆ ನಿಮಗೀಗ ಕಾಂಚನ ಕೋಪವೇ ಗೀತಾಂಜಲಿ ಸಂತೋಷಕ್ಕೆ. ನಮಸ್ಕಾರ. ಯಾಕಂದ್ರೆ ಈ ಶಂಕರ್ ನಾಗ್ ಚಪ್ಪಾಳೆ ತಟ್ಟಿದ್ರು. ಯಾಕಂದ್ರೆ 35 ವರ್ಷ ಆಗಿ ನಿಮ್ಮನ್ನ ಬಿಟ್ಟು ನಾನು 35 ವರ್ಷ ಆಗಿ ಇವತ್ತು ಶಂಕರ್ ನಾಗ್ ಚಪ್ಪಾಳೆ ತಟ್ಟಿದ್ರು. ನಮ್ಮ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಿಜವಾಗ್ಲೂ ಹೇಳಿದಂಗೆ ದೇವರುಗಳೇ. ಶಂಕರ ನಿಮ್ಮ ಸ್ಮಾರಕದಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲ ಉಟ್ಬೇಡಿ. ನೀವು ಆಟೋ ಬೇಕಾದ್ರೆ ನನ್ನ ಪ್ರೀತಿ ಆಟೋ ಚಾಲಕರು ಆಟೋ ಇಂದ ಮುಂದೆ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರ್ ನಾಗ್ ಬೇಡ ಅಂತ ಹೇಳ್ತಾ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರಲ್ಲ. ಹಾಗೆ ನಮ್ಮ ವರ್ಣಟ ಪದ್ಮಭೂಷಣ ಗಾನ ಗಂಧರ್ವ ರಾಜ ಡಾಕ್ಟರ್ ರಾಜ್ಕುಮಾರ್ ಬಿಡಿದಿರಲ್ಲ ಅವ್ರದ್ದು. ಅವ್ರು ಹೆಂಗ್ ಮಾತಾಡ್ತಾರೆ ನೋಡಿ. ನನಗಿಂತ ಹೆಚ್ಚಾಗಿ ಅವರೇ ಯೂಟ್ಯೂಬ್ ಕಾಮಿಡಿ ಮಾಡ್ತಾರೆ. ತೊಂದ್ರೆ ಇಲ್ಲ. ಅವ್ರಿಗೆ ಪ್ರಶ್ನೆ ದಿತ್ಯ ಅಂತವ್ರೆ. ಟಿವಿ ಗಾಸಿಪ್ ಬಗ್ಗೆ ಏನು ಹೇಳ್ತೀರಾ? something is happening. maximum happening ಆಗ್ಬಿಟ್ಟಿದೆ. ಏನು ಮಾಡ್ತಾ ಇದ್ರಿ ಬಿಡಿದಿನಲ್ಲಿ? ಆಸನಾಸ್, ಕುಂಡಲಿನೀಸ್, ರಿಂಗ ಡಾನ್ಸಸ್ ಲೈಕ್ ದಿಸ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮೊನ್ನೆ ಯಾರೋ ಲೇಡೀಸ್ಗೆ ದೀಕ್ಷೆ ಕೊಟ್ರಂತೆ. ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ಕಾಮಿಕ್ ರೈಮಿಂಗ್ ವರ್ಡ್ಸ್ ಅಲ್ಲಿ ಹೇಳಿ. ಸೋ ನೈಸ್. ಎಲ್ಲ ಗಂಡಸರಿಗೆ ಕೇಳ್ಕೊಳ್ಳಿ. ಲಿಸನ್ ಕೇರ್. ಆಕ್ಚುಲಿ ಒಂದು ಮಾತಾಡ್ತಾ ಇದ್ದೀನಮ್ಮ. ಒಂದೇ ನಿಮಿಷ ಕೇಳಿಸ್ಕೊಳ್ಳಬೇಕಷ್ಟೇ. ಸಿನಿಮಾದಲ್ಲಿ ಡೈಲಾಗ್ ಇತ್ತಣ್ಣ. ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ನನ್ನ ಸೆಲೆಬ್ರಿಟೀಸ್ಗಳು ಯಾವತ್ತೂ ಬದಲಾಗಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸಂತೋಗದೀಪ ಬ್ರಾಂಡ್. ಕ್ಯಾಡ್ಬರೀಸ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಹೆಣ್ಮಕ್ಳು ತಕ್ಷಣ ಪಾಠ ಮಾಡಿ ಇಟ್ಕೊಂಡಿದ್ವಿ. ಅಂತದ್ರಲ್ಲಿ ಪಾಠ ಮುಟ್ರೆ ಬಿಡಲ್ಲ. ಹೆಣ್ಮಕ್ಳು ತಂಟೆಗೆ ಬಂದ್ರೆ ಹೆಣ್ಮಕ್ಳ ಬಗ್ಗೆ ಮೆಸೇಜ್ ಮಾಡಿದ್ರೆ ಜಿಲ್ಲೆನೂ ಕುಡಿತಾರೆ. ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಡೈಲಾಗ್. ಅಪ್ಪಾಜಿ ಯಾವಾಗ ಹೇಳು ಅನ್ನ ವೇಸ್ಟ್ ಮಾಡಬೇಡ, ಯಾಕಂದ್ರೆ ರೈತರ ಶ್ರಮ ಅಂತ. ನಿಜವಾಗ್ಲೂ ರೈತ ಈ ದೇಶದ ಬೆನ್ನೆಲುಬು. ಹೇ ರಾಜ, ಪ್ರತಿಯೊಬ್ಬ ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವನೇ ಇರಲಿ ಅಂಟ್ಸೋ ನಾವಾಗಿರ್ಬೇಕಷ್ಟೇನೆ. ಇರೋದು ಜೀವನ, ಮುಂದೇನಾಗುತ್ತೆ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ ಬದುಕ್ತೀವಿ, ಎಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆರನ ಜೈಕಾರನ ಯಾವತ್ತೂ ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರ ಜೊತೆ ಗಿಲ್ಲಿ ನಟ ಅವರಿದ್ದಾರೆ ಇಟ್ಕೊಳ್ಳಿ. ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರ ಜೊತೆ ಗಿಲ್ಲಿ ನಟ ಒಂದು ಸಣ್ಣ ಸಂಭಾಷಣೆ. ಬಿಗ್ ಬಾಸ್ ಸೀಸನ್ 12 ಸಿಂಹನ ಫೋಟೋದಲ್ಲಿ ನೋಡಿದೀಯೋ ಟಿವಿಲಿ ಅಷ್ಟೇ ಓಕೆ. ಝೂನಲ್ಲಿ ನೋಡಿದೀಯೋ ಒಟ್ಟಿಯಾಗಿ ಶ್ರೀರಂಗಪಟ್ಟಣ ಸ್ಟೇಜಲ್ಲಿ ಮಾತಾಡೋದು ನೋಡಿದೀಯೋ ನೀನು? ತೆಗೆದು ಒಂದು ಮಜಾ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಆಫೀಸ್ ಮದಕರಿ ವೀರ ಮದಕರಿ. ನಿಮ್ ಜೊತೆ ನಮ್ಮ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವರು ನಮ್ಮ ಶ್ರೀರಂಗಪಟ್ಟಣ ಜನ ಕೇಳ್ತಾ ಇದ್ದಾರೆ.
ಮೊನ್ನೆ ಯಾವುದೋ ಯಾವುದೋ ಒಂದು ಹಾಡಾಡಿದ್ರು ಅಂತ ಅದನ್ನ ಹೇಳಿ. ಅಣ್ಣ ಅಣ್ಣ ಯಾವ್ದಣ್ಣ? ಗಿಲ್ಲಿಯವರು ಇಲ್ಲಿಯವ್ರೆ ಯಾವುದೋ ಯಾವುದೋ ದೊಡ್ಡಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಪ್ಪ ಅದಣ್ಣ ಆಯ್ತಣ್ಣ ಹೇಳ್ತೀನಣ್ಣ. ಆ ಕಡೆ ಆ ಕಡೆ ಕೂತಿರೋ ದೊಡವ ಈ ಕಡೆ ಕೂತಿರೋ ಚಿಕ್ಕವ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗ ಸೊಪ್ಪು ನೀವಿಬ್ರು ಮಾಡಿದ ತಪ್ಪು. ಗಿಲ್ಲಿಯವರು ಇಲ್ಲಿಯವ್ರೆ ನೀವೇನ್ ದಬ್ಬಾಕಿದ್ದೀರಿ? ದಬ್ಬಾಕಿದ್ದೀರಿ. ಅಣ್ಣ ಬಾತ್ರೂಮಲ್ಲಿ ಬಕೆಟ್ ದಬ್ಬಾಕಿದ್ದೀರಿ ಅಣ್ಣ. ಶಾಂತಿಯುತ ವಾತಾವರಣ, ಬೆಳಗಿನ ಸೂರ್ಯನ ಕಿರಣಗಳು, ಹಕ್ಕಿಗಳ ಕಲರವ, ತಂಪಾದ ಗಾಳಿ, ಹಚ್ಚ ಹಸುರಿನ ಅರಣ್ಯ ಪ್ರದೇಶ, ಹರಿಯುವ ನದಿಯ ನಿನಾದ, ವೈವಿಧ್ಯಮಯ ಜೀವಿಗಳು, ಹಸಿರು ಎಲೆಗಳು, ಮುತ್ತಿನಂತೆ ಕಂಗೊಳಿಸುವ ಹಣ್ಣುಗಳು, ಹೂಗಳ ಪರಿಮಳ. ಪ್ರಕೃತಿಯು ನಮ್ಮ ಜೀವನದ ನಿಜವಾದ ಸೌಂದರ್ಯ. ಇಂಥ ಅಮೋಘವಾದ ಸೌಂದರ್ಯ ಹೊಂದಿರುವ ನಿಸರ್ಗವೇ ನಿಜವಾದ ದೇವಾಲಯ. ಆದರೆ ಮಾನವನು ತನ್ನ ಅಹಂಕಾರ ಮತ್ತು ಸ್ವಾರ್ಥದ ಕತ್ತಲಿನಲ್ಲಿ ಈ ನಿಸರ್ಗ ದಿವ್ಯ ಲೋಕಕ್ಕೆ ಪ್ರವೇಶಿಸಿ ಅದರ ಪಾವಿತ್ರ್ಯವನ್ನು ಮಸುಕಾಗಿಸುತ್ತಿದ್ದಾನೆ. ದುರಾಸೆಗಾಗಿ, ಗಣಿಗಾರಿಕೆ, ಅಜ್ಞಾನದಲ್ಲಿ ಮರಗಳ ಮಾರಣ ಹೋಮ, ಸ್ವಾರ್ಥಕ್ಕಾಗಿ ಬೆಟ್ಟ ಗುಡ್ಡಗಳ ಖಾಸಗೀಕರಣ, ಭ್ರಷ್ಟಾಚಾರಕ್ಕಾಗಿ ರಸ್ತೆ ಮತ್ತು ಹೆದ್ದಾರಿ ನಿರ್ಮಾಣ, ನಗರೀಕರಣಕ್ಕಾಗಿ ಅರಣ್ಯಗಳ ಕಬಳಿಕೆ.
ಮೂಕ ಹಕ್ಕಿಗಳಿಗೆ ಪ್ರೀತಿ ನೀಡಿದೆ. ಸಾಲು ಸಾಲು ಗಿಡವ ನೆಟ್ಟು ಜೀವ ಉಳಿಸಿದೆ. ಹಸಿರಿನ ಬನ ಸಿರಿದೇವಿ ನೀನಮ್ಮ, ಕರುನಾಡಿನ ಮನೆ ಮಗಳು ನೀನಮ್ಮ. ಜಗದ ಜೀವರಾಶಿಗಳಿಗೆ ಜೀವದಾತೆ ನಮ್ಮಕ್ಕ. ಸಾಲು ಸಾಲು ಗಿಡವ ನೆಟ್ಟ ಸಾಲು ಮರದ ತಿಮ್ಮಕ್ಕ. ಸಾಲು ಸಾಲು ಮರಗಳು ತಿಮ್ಮಕ್ಕನ ಮಕ್ಕಳು. ಸಾಲು ಸಾಲು ಮರಗಳು ತಿಮ್ಮಕ್ಕನ ಮಕ್ಕಳು. ನಿನ್ನ ಹೆಸರಲ್ಲಿ ಬದುಕಿವೆ ಮೂಕ ಹಕ್ಕಿ ಮನಗಳು. ಮಲಗಿರುವ ಭೂಮಿಗೆ ಚಂದಿರನ ಗಾಳಿ ಭಗವಂತ ಮನಸ್ಸಿಗೆ